ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದಿ ಯೂಟ್ಯೂಬ್ ಚಾನಲ್. ಇವತ್ತಿನ ದಿವಸ ಕಿಚ್ಚ ಸುದೀಪ್ ಅವರ ಬಗ್ಗೆ ಸಂಕ್ಷಿಪ್ತ ವಿವರಣೆಯನ್ನು ತಿಳಿದುಕೊಳ್ಳೋಣ. ಕಿಚ್ಚ ಸುದೀಪ್ ಅವರು ಹುಟ್ಟಿದ್ದು ಸೆಪ್ಟೆಂಬರ್ 2, 1973ರಲ್ಲಿ. ಇವರನ್ನು ಜನರು ಪ್ರೀತಿಯಿಂದ ಕಿಚ್ಚ ಎಂದು ಕರೆಯುತ್ತಾರೆ. ಇವರು ಒಬ್ಬ ಭಾರತೀಯ ಚಲನಚಿತ್ರ ನಟ, ನಿರ್ದೇಶಕ, ನಿರ್ಮಾಪಕ, ಚಿತ್ರಕಥೆಗಾರ, ವಿತರಕ, ದೂರದರ್ಶಕ, ನಿರೂಪಕ, ಹಿನ್ನೆಲೆ ಗಾಯಕ. ಇವರ ಮುಖ್ಯವಾಗಿ ಕನ್ನಡ ಭಾಷೆಯ ಚಲನಚಿತ್ರಗಳಲ್ಲಿ ಕೆಲಸ ಮಾಡುತ್ತಾರೆ. ಜೊತೆಗೆ ತೆಲುಗು, ಹಿಂದಿ, ತಮಿಳು ಭಾಷೆಯ ಕೆಲವು ಚಿತ್ರಗಳಲ್ಲಿ ನಟನೆ ಮಾಡಿದ್ದಾರೆ. ಇವರು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ, ಕರ್ನಾಟಕ ರಾಜ್ಯದಲ್ಲಿ. ಇವರ ಪೂರ್ಣ ಹೆಸರು ಸುದೀಪ್ ಸಂಜೀವ್. ಇವರು ಇತರ ಹೆಸರುಗಳು ಅಭಿನಯ ಚಕ್ರವರ್ತಿ, ಬಾದಶಾ, ಅಭಿಮಾನಿಗಳ ಅಭಿಮಾನಿ, ಕಿಚ್ಚ ಎಂದು ಇವರನ್ನು ಕರೆಯುತ್ತಾರೆ. ಇವರು ಸಕ್ರಿಯರಾಗಿದ್ದು 1998ರಲ್ಲಿ. ಇವರ ಹೆಂಡತಿ ಹೆಸರು ಪ್ರಿಯಾ ರಾಧಾಕೃಷ್ಣನ್. ಇವರು ವಿವಾಹವಾಗಿದ್ದು 2003ರಲ್ಲಿ. ಇವರಿಗೆ ಒಬ್ಬಳು ಮಗಳಿದ್ದಾಳೆ. ಇವರ ತಂದೆ ಸಂಜೀವ, ತಾಯಿ ಸರೋಜಾ. ಇವರು 50ಕ್ಕೂ ಹೆಚ್ಚಿನ ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ. ಅವುಗಳಲ್ಲಿ ಸ್ಪರ್ಶ 2000 ಇಸ್ವಿಯಲ್ಲಿ, ಹುಚ್ಚ 2001, ನಂದಿ 2002, ಕಿಚ್ಚ 2003, ಸ್ವಾತಿಮುತ್ತು 2003, ಮೈ ಆಟೋಗ್ರಾಫಿ 2006, 73, ಶಾಂತಿ ನಿವಾಸ 2007, ಮುಸ್ಸಂಜೆ ಮಾತು 2008, ವೀರ ಮದಕರಿ 2009, ಜಸ್ಟ್ ಮಾತಲ್ಲಿ 2010, ಕೆಂಪೇಗೌಡ 2011, ತೆಲುಗು ತಮಿಳು ದ್ವಿಭಾಷಾ ಚಿತ್ರ ಈಗ ಎಂಬ ಚಿತ್ರ 2012ರಲ್ಲಿ, ಮತ್ತು ಹಿಂದಿ ಚಲನಚಿತ್ರ ದಬಾಂಗ್ 3 2019ರಲ್ಲಿ. ಇವರ ಪ್ರಮುಖ ಚಿತ್ರಗಳು ಹುಚ್ಚ, ನಂದಿ, ಸ್ವಾತಿಮುತ್ತು. ಚಲನಚಿತ್ರಗಳಿಗಾಗಿ ಸತತ 3 ವರ್ಷಗಳ ಕಾಲ ಕನ್ನಡದ ಅತ್ಯುತ್ತಮ ನಟನೆಗಾಗಿ ಫಿಲ್ಮ್ಫೇರ್ ಪ್ರಶಸ್ತಿಯನ್ನು ಇವರು ಪಡೆದಿದ್ದಾರೆ. 2013ರಿಂದ ಇವರು ಟೆಲಿವಿಷನ್ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ನಿರೂಪಕರಾಗಿದ್ದಾರೆ. ಇವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರು ಕೂಡ ಆಗಿದ್ದಾರೆ. ಇವರು ಶಿವಮೊಗ್ಗ ಜಿಲ್ಲೆಯ ಸಂಜೀವ್ ಮಂಜಪ್ಪ ಮತ್ತು ಸರೋಜ ದಂಪತಿಯವರಿಗೆ ಸುದೀಪ್ ಎಂದು ಜನಿಸಿದ್ದಾರೆ. ಇವರು ಬೆಂಗಳೂರಿನ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಶಿಕ್ಷಣ ಸಂಸ್ಥೆಯಲ್ಲಿ ಕೈಗಾರಿಕಾ ಮತ್ತು ಉತ್ಪಾದಕ ಇಂಜಿನಿಯರಿಂಗ್ ಪದವಿಯನ್ನು ಪಡೆದಿದ್ದಾರೆ. ಇವರು 12 ವರ್ಷಗಳ ಕಾಲ ಬಿಗ್ ಬಾಸ್ ಶೋ ಅನ್ನು ನಡೆಸುತ್ತಿದ್ದಾರೆ. ಇವರು ಕೆಂಪೇಗೌಡ ಮತ್ತು ಬಚ್ಚನ್ ಹೀಗೆ ಹಲವಾರು ಸಿನಿಮಾಗಳಲ್ಲಿ ನಟನೆ ಮಾಡಿ ಎಲ್ಲರ ಜನಮೆಚ್ಚುಗೆಯನ್ನು ಇವರು ಪಡೆದಿದ್ದಾರೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.